ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ BK ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್. ಆ ಲವನ ಆ ಬಾಣದ ಆಘಾತದಿಂದ ಎಷ್ಟೋ ಜನ ನನ್ನ ಸೈನ್ಯದ ಕಡೆಯವರೆಲ್ಲ ಸತ್ತೋದ್ರು. ಈಗ ಇನ್ನೊಬ್ಬ ಬಂದಿದ್ದಾನಲ್ಲ, ಇವನು ಯಾರು? ಇವನು ಕೂಡ ಹೀಗೆ ಮಾಡ್ತಾ ಇದ್ದಾನಲ್ಲ, ಅವನಷ್ಟೇ ಇವನು ವೀರನಾಗಿದ್ದಾನಲ್ಲ, ಇದೇನಿದು ವಿಪರೀತವಾಗಿದೆಯಲ್ಲ. ಆಗ ಆ ದಳಪತಿ ಆಗಿದ್ದಂತಹ ಶತ್ರುಘ್ನ ಮತ್ತೆ ಬರ್ತಾ ಇದ್ದಾನೆ. ಕುಶನ ಮೇಲೆ ಸಕಲ ಸೇನಾಬಲವನ್ನು ತಗೊಂಡು ಬಂದು ಮತ್ತೆ ಆಕ್ರಮಣ ಮಾಡ್ತಾ ಇದ್ದಾನೆ. ಆದರೆ ವೀರ ಬಾಲಕನಾದಂತಹ ಕುಶ ಏನು ಮಾಡ್ತಾನೆ ಅಂದರೆ ಇಡೀ ಸೈನ್ಯ ಬಲವನ್ನು ಸವರ್ಬಿಡ್ತಾನೆ. ಅದನ್ನು ನೋಡಿ ಇವರಿಗೆಲ್ಲ ತುಂಬ ಆಶ್ಚರ್ಯ ಆಗುತ್ತೆ. ನೋಡಿ, ಆ ದಳಪತಿಯ ತಮ್ಮನ್ ಒರ್ವನಗನೆಂಬುವಂ ಕಾದಿ ಮಣಿದಣ್ಣನಂ ಕಾಣುತ್ತ ಖತಿಂ ಮಹಾದಂತಿಯಂ ಕುಶನ ಮೇಲಂಕುಶದಿಂದಿರಿದು ನೂಕಿದಂ ಕುಶನದ ಜೋದಗಾಳಗದಿಂದೆ ಬಳಿಗೆರಡು ಸೀಳಾಗಿ ಮೇದಿನಿಗೆ ಬೀಳ್ವಂತೆ ಇವವನೆಚ್ಚವನ ಧನುಚ್ಛೇದಮಂ ಮಾಡಲು ಆತಮಂ ಪಲೆಗೆ ಕಡುಗಮಂ ಕೊಂಡು ಅವಂಗಿದಿರಾದನು. ಕುಶ ಕೊಂದು ಯಮಪುರಿಗೆ ಕಳಿಸಿದಂತಹ ಸೇನಾಪತಿ, ಅವನಿಗೊಬ್ಬ ತಮ್ಮ, ಅವನ ಹೆಸರು ನಗ. ಅವನು ತನ್ನ ಅಣ್ಣ ಯುದ್ಧದಲ್ಲಿ ಸತ್ತೋದನ್ನು ನೋಡಿ ಅವನಿಗೆ ತುಂಬ ಕೋಪ ಬರುತ್ತೆ. ಹಾಗೆ ಕೋಪ ಬಂದಾಗ ಅವನು ಒಂದು ದೊಡ್ಡದಾದಂತಹ ಆನೆಯನ್ನು ಅಂಕುಶದಿಂದ ನೂಕಿ ಅದರ ಮೇಲೆ ಕೂತ್ಕೊಂಡಿರ್ತಾನೆ. ಅವನು ಕೂತ್ಕೊಂಡು ಅಂಕುಶದಿಂದ ಚೆನ್ನಾಗಿ ಚುಚ್ಚಿ ಅದನ್ನು ಕುಶನ ಮೇಲೆ ಉದ್ರೇಕಗೊಳಿಸಿ ಬಿಡ್ತಾ ಇದ್ದಾನೆ. ಯುದ್ಧ ಮಾಡೋದಕ್ಕೆ, ಕುಶನನ್ನು ಕೊಲ್ಲೋದಕ್ಕಾಗಿ ಆನೆಯ ಮೇಲೆ ಕುಳಿತು ಕಾದುವ ಕಾಳಗ ಜೋದಗಾಳಗ, ಆ ರೀತಿಯಾದಂಥ ಕಾಳಗದಿಂದ ಅದನ್ನು ನೋಡಿ ಇವನು ಕುಶ ಆನೆಯ ಕಡೆಗೆ ಬಾಣವನ್ನು ಬಿಡ್ತಾನೆ. ಹಾಗೆ ಬಾಣವನ್ನು ಬಿಟ್ಟಾಗ ಆನೆಯೇ ಎರಡು ತುಂಡಾಗಿ ಬೀಳೋ ಅಂತಹ ರೀತಿಯಲ್ಲಿ ಆ ಬಾಣ ಹೋಗಿ ಕೆಲಸ ಮಾಡುತ್ತೆ. ಹಾಗೆ ಮಾಡಿದ ಬಳಿಕ ಆನೆಯ ಮೇಲೆ ಕುಳಿತಿದ್ದಂತಹ ನಗ, ಅವನ ಒಂದು ಧನಸ್ಸನ್ನು ಕೂಡ ಕುಶ ಎರಡು ತುಂಡನ್ನಾಗಿ ಮಾಡಿ ಕೆಳಕ್ಕೆ ಕೆಡವುತ್ತಾನೆ. ಹಾಗೆ ಆನೆಯೂ ಹೋಯಿತು, ಅವನ ಕೈಯಲ್ಲಿ ಇದ್ದಂತಹ ಬಿಲ್ಲು ಬಾಣಗಳು ಹೋಯಿತು. ಹೀಗಾದ ಮೇಲೆ ಅವನು ತನ್ನ ಒಂದು ಛಲವನ್ನು ಬಿಡದೆ ನಗ ಕೆಳಗೆ ಇಳಿದು ಕೈಯಲ್ಲಿ ಒಂದು ಪಲಗೆ ಖಡ್ಗ ಅನ್ನುವಂತಹ ಎರಡು ಆಯುಧವನ್ನು ಹಿಡಿದುಕೊಂಡು ಈ ಕುಶನಿಗೆ ಎದುರಾಗಿ ಬರ್ತಾ ಇದ್ದಾನೆ. ಹಾಗೆ ಬಂದಂತಹ ಅವನನ್ನು ಕುಶ ಎದುರಿಸ್ತಿರೋದು ಹೇಗೆ ನೋಡಿ. ಕಿತ್ತಡಾಯುಧದೊಳೈದುವನ ಘನಹಸ್ತಮಂ ಕತ್ತರಿಸಲು ಎಡಗೈಯೊಳೊಂದು ಗದೆಯಂ ಕೊಂಡು ಮತ್ತೆ ಮೇಲ್ವಾಯ್ದೊಡೆ ಆಕರಮಂ ಕಡಿಯೇ ಬಾಹುಗಳಿಂದೆ ಪೊಯ್ವನೆಂದು ಒತ್ತಿ ನಡೆತರಲ್ ಎರಡು ತೋಳ್ಗಳಂ ಗೂರ್ಗಣೆಯೊಳುತ್ತರಿಸೆ ಕಾಲ್ಗಳಿಂದೊದೆದು ಕೆಡುಪುವ ಭರದೊಳ್ ಎತ್ತಲ ತೊಡೆಗಳವನಂ ಬೇಗದಿಂದೈದೆ ಕುಶನೆಚ್ಚು ತುಂಡಿರಿಸಿದನು. ಸೇನಾಪತಿಯ ತಮ್ಮ ಅಗನಾದರೂ ಅವನು ಅಸಾಮಾನ್ಯವಾದಂತಹ ಪರಾಕ್ರಮಿ, ರೊಚ್ಚು ರೋಷ ಕೆಚ್ಚು ಎಲ್ಲ ಉಳ್ಳಂಥವನು. ಆನೆಯನ್ನು ಸಾಯಿಸಿದ. ಅದಾದ ಮೇಲೆ ತನ್ನ ಕೈಲಿ ಇದ್ದಂತಹ ಬಿಲ್ಲು ಬಾಣಗಳನ್ನು ಮುರಿದು ಹಾಕ್ತಾ
ಆದರೂ ಬಿಡದೆ ಅವನು ಈ ಪಲಗೆ ಖಡ್ಗವನ್ನು ಹಿಡ್ಕೊಂಡು ಬರ್ತಿದ್ದಾನೆ. ಆ ರೀತಿಯಾಗಿ ಬಂದಂತಹ ಅವನ ಕೈಯಲ್ಲಿ ತಾನೇ ಹಿಡ್ಕೊಂಡಿದ್ದಾನೆ. ಅದನ್ನು ಆ ಕೈಯನ್ನೇ ಇವನು ಕತ್ತರಿಸಿ ಬಿಡ್ತಾನೆ, ಬಲಗೈಯನ್ನ. ಆ ನಂತರ ಅವನೇನು ಮಾಡ್ತಾನೆ, ಬಲಗೈ ಹೋದ್ರೇನಾಯ್ತು, ಎಡಗೈ ಇದ್ದೇ ಇದೆಯಲ್ಲ ಅಂತ ಹೇಳಿ ಎಡಗೈಯಿಂದ ಗದೆಯನ್ನ ಹಿಡ್ಕೊಂಡು ಬರ್ತಾ ಇದ್ದಾನೆ, ಇವನ ಮೇಲೆ ಹಾಯ್ತಾ ಇದ್ದಾನೆ. ಆಗ ಎಡಗೈಯನ್ನು ಕೂಡ ಕಡಿದು ಬಿಸಾಕ್ತಾ ಇದ್ದಾನೆ. ಎರಡೂ ಕೈ ಹೋಯ್ತು, ಅಂಗೈಗಳು. ಎರಡು ಕೈ ಹೋದ್ರೇನು, ಎರಡು ಭುಜಯುಗಗಳಿದೆಯಲ್ಲ, ತೋಳುಗಳಿದೆಯಲ್ಲ ಅಂತ ಹೇಳಿ ಆ ತೋಳುಗಳಿಂದನೇ ಯುದ್ಧ ಮಾಡೋದಿಕ್ಕೆ ಅಂತ ಬರ್ತಾ ಇದ್ದಾನೆ. ಹಾಗೆ ಬಂದಾಗ ಅವನ ಎರಡೂ ತೋಳುಗಳನ್ನ ಇವನು ಚೂಪಾದ ಒಂದು ಬಾಣದಿಂದ ಕುಶ ಕಡಿದು ಹಾಕ್ತಾ ಇದ್ದಾನೆ. ಆಮೇಲೆ ಆ ಎರಡು ಕೈ ಹೋಯಿತು, ಎರಡು ತೋಳುಗಳು ಹೋದವು. ಅದಾದರೂ ಪರವಾಗಿಲ್ಲ, ಕಾಲಿದೆಯಲ್ಲ ಅಂತ ಹೇಳಿ ಕಾಲನ್ನು ಎತ್ತಿ ಇವನನ್ನು ಒದ್ದು ಇವನ ಜೊತೆ ಯುದ್ಧ ಮಾಡೋಕ್ಕೆ ಬಂದಾಗ ಕುಶನನ್ನು ಕೆಳಗೆ ಬೀಳಿಸುವ ಭರದಲ್ಲಿ ಎರಡೂ ಕಾಲನ್ನು ಎತ್ತಿ ಒದೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಹಾಗೆ ಪ್ರಯತ್ನ ಪಟ್ಟಾಗ ಕುಶ ಅವನ ಎರಡೂ ತೊಡೆಗಳನ್ನು ಕತ್ತರಿಸಿ ಹಾಕ್ತಾ ಇದ್ದಾನೆ. ಹೀಗೆ ಅವನಿಗೆ ಎಲ್ಲವೂ ಹೋಗಿದೆ. ಬಾಹು ಯುಗ ಮೂರು ದ್ವಯಂ ಪೋದ ಕಾಯದಿಂ ಮತ್ತೂ ಕೂಡ ಅವನು ಯುದ್ಧ ಮಾಡ್ತಾ ಇದ್ದಾನೆ ನೋಡಿ. ಬಾಹುಯುಗ ಮೂರು ದ್ವಯಂ ಪಾದಕಾಯದಿಂ ಸಾಹಸಂ ಗೈದವಂ ಮೇಲ್ವಾಯ್ದು ಚಂದ್ರಂಗೆ ರಾಹುವಂಗೆ ಐಸುವಂತು ರವಣಿಸೆ ಕುಶನಳುಕದೆಚ್ಚವನ ತಲೆಯನರಿಯೇ ಮಾಹೇಶ್ವರಾಭರಣದೊಳ್ ಮೆರೆದು ಆಶಿರಂ ಕಾಹುರದ ಕುವರನ ನಟಂ ಕಂಡು ಖಾತಿಯಿಂದ ಆಹವಕ್ಕೆ ಬಿಲ್ದುಡುಕಿ ತರಣನಂ ಕೆಣಕಿದಂ ಬಂದು ಕಲಿ ಶತ್ರುಘ್ನನು. ನಗನಿಗೆ ಈಗ ಯಾವುದೂ ಇಲ್ಲ, ಎರಡು ಕೈಗಳಿಲ್ಲ, ಎರಡು ತೋಳ್ಗಳಿಲ್ಲ, ಎರಡು ಕಾಲ್ಗಳಿಲ್ಲ. ಉಳಿದಿರೋ ಅಂಥದ್ದು ಒಂದು ತಲೆ ಮತ್ತು ಈ ಮುಂಡದ ಕೆಲವು ಭಾಗಗಳು ಮಾತ್ರ. ಅವನು ಎಲ್ಲ ಹೋದ್ರೇನು ತಲೆ ಇದೆಯಲ್ಲ ಅಂತ ಹೇಳಿ ರಾಹು ಚಂದ್ರನನ್ನು ನುಂಗುವ ರೀತಿಯಾಗಿ ಕೇವಲ ತನ್ನ ತಲೆಯನ್ನೇ ಮುಂದೆ ಮಾಡಿಕೊಂಡು ಕುಶನ ಕಡೆಗೆ ಹಾಯ್ದು ಬರ್ತಾ ಇದ್ದಾನೆ. ಹಾಗೆ ಬರ್ತಿರುವಾಗ ಕುಶ ನಗನ ತಲೆಯ ಮಾತ್ರ ಉಳಿದಿದ್ದಂತಹ ಅದನ್ನು ಕತ್ತರಿಸಿ ಹಾಕ್ತಾನೆ ಮತ್ತೊಂದು ಮೊನೆಯಾದ ಬಾಣದಿಂದ. ಹಾಗೆ ಕತ್ತರಿಸಿದಂತಹ ತಲೆ ರುಂಡಮಾಲೆಯಾದಂತಹ ಶಿವನ ರುಂಡಮಾಲೆಯಲ್ಲಿ ಹೋಗಿ ಸೇರ್ಕೊಂಡ್ಬಿಡತ್ತೆ. ಹೀಗೆ ಸೇರಿದ್ದನ್ನು ಕಂಡು ಇವನ ಈ ಯುದ್ಧದ ಒಂದು ಆರ್ಭಟವನ್ನು, ರೋಷವನ್ನು, ಕೆಚ್ಚನ್ನು, ಪರಾಕ್ರಮವನ್ನು, ಅದಟನ್ನು ಕಂಡು ತುಂಬ ಕೋಪ ಬರುತ್ತೆ ಶತ್ರುಘ್ನನಿಗೆ. ಅವನು ವಾಪಸ್ ಬಂದು ತಾನೇ ಸ್ವತಃ ಈ ಒಂದು ತರಳನಾದಂತಹ ಬಾಲಕನಾದಂತಹ ಕುಶನನ್ನು ಅವನು ಕೆಣಗುತ್ತಾ ಇದ್ದಾನೆ ಕಲಿ ಶತ್ರುಘ್ನ ನೋಡಿ. ಕಡು ಮುಳಿದು ಶತ್ರುಘ್ನನೊಂಬತ್ತು ಬಾಣದಿಂ ಬಿಡಿದೆಚ್ಚೊಡೆ ಆ ಕುಶಂ ಕೋಪದಿಂದ ಅವನ ತೇರ್ಪುಡಿಯಾಗೆ ಸಾರಥಿ ರಥಾಶ್ವಂಗಳ್ ಎಡೆಗಡೆಯ ಬೆಲ್ಲುಡಿಯೆ ಪೇರುರದೊಳು ನಿಡುಸರಲ್ ಕೀಲಿಸಲ್ ಕರೆದ ನಂಬುಗಳನ್ನು ಒಡನೊಡನೆ ಕೂರ್ಗೆಣಗಳಾರಂ ಮತ್ತೆ ವಕ್ಷದೊಳ್ ತುಡಿಸಿದಂ ಕುಶನ್ ಅದರ ಘಾತಿಗೆ ವರೂತದಿಂ ಭರತಾನುಜಂ ಬಿದ್ದನೋ. ಅತಿಯಾದ ಕೋಪದಿಂದ ಶತ್ರುಘ್ನ ಕುಶನ ಮೇಲೆ ಒಂದೇ ಏಟಿಗೆ 9 ಬಾಣಗಳನ್ನು ಬಿಡ್ತಾ ಇದ್ದಾನೆ. ಆದರೆ ಕುಶ ಮತ್ತೆ ಕೋಪದಿಂದ ಅವನ ತೇರನ್ನೇ ಪುಡಿ ಮಾಡುವಂತಹ ಸಾರಥಿ ಸತ್ತು, ಅಶ್ವಗಳು ಸತ್ತು, ತೇರು ಪುಡಿಯಾಗಿ ಎಲ್ಲವೂ ದಿಕ್ಕೆಟ್ಟು ಹೋದಾಗ ಅವನ ಅಗಲವಾದಂತಹ ಎದೆಯಲ್ಲಿ ಒಂದು ಉದ್ದನೆಯ ಚೂಪಾದಂತಹ ಬಾಣ ಹೋಗಿ ನಾಟಿಕೊಳ್ಳುತ್ತೆ. ಆಗ ಕುಶ ಏನು ಮಾಡ್ತಾನೆ, ಜೊತೆಗೇನೆ ಬಾಣಗಳ ಒಂದು ಮಳೆಯನ್ನೇ ಕರೀತಾ ಇದ್ದಾನೆ. ಆ ಬಳಿಕ ಚೂಪಾದಂತಹ ಒಂದು 6 ಬಾಣಗಳನ್ನು ಮತ್ತೆ ಶತ್ರುಘ್ನನ ಆ ವಕ್ಷಸ್ಥಲದಲ್ಲಿ ನಾಟಿಸ್ತಾ ಇದ್ದಾನೆ. ಅದರ ಆಘಾತಕ್ಕೆ, ನೋವಿಗೆ ಶತ್ರುಘ್ನ ಮೂರ್ಛೆ ಹೋಗ್ತಾನೆ. ಮೂರ್ಛೆ ಹೋಗಿ ತನ್ನ ರಥದಿಂದ ಕೆಳಗೆ ಬೀಳ್ತಾ ಇದ್ದಾನೆ. ಅವನು ಬಿದ್ದಿದ್ದು ಹೇಗಿತ್ತು ಅನ್ನೋದನ್ನು ಕವಿ ವರ್ಣನೆ ಮಾಡ್ತಾ ಇದ್ದಾನೆ ನೋಡಿ ಮುಂದಿನ ಷಟ್ಪದಿಯಲ್ಲಿ. ಗಿರಿತಟದೊಳೊಂದೊಂದರೊಳ್ ಪೆಣಗಿ ಸೋಲ್ತಮದ ಕರಿಧರೆ ಗುರುಳ್ವಂತೆ ಪೊರಾಯ ಗಾಯದಿಂದಿರದೆ ಶತ್ರುಘ್ನಂ ಮಹೀ
ತಳಕೆ ರಥದಿಂದ ಬೀಳ್ವನಿತರೊಳ್ ಪಡೆಯೊಳು ದೊರೆದೊರೆಗಳೆಲ್ಲರೂ ಕೈಕೊಂಡು ಕಾದಿ ಸಂಗರದೊಳ್ ಪತಿತರಾದ ಆ ಕುಶನ ಬಾಣದಿಂ ಪಿರಿದು ಕನ್ಯಾ ವಿಕ್ರಯಂಗೈದು ಜೀವಿಸುವ ಮಾನವನ ಪಿತೃಗಳಂತೆ. ಗಿರಿತಟದಲ್ಲಿ ಅಂದರೆ ಪರ್ವತದ ತಪ್ಪಲಿನಲ್ಲಿ ಅನೇಕ ಮದ್ದಾನೆಗಳು ಒಂದಕ್ಕೊಂದಕ್ಕೆ ಸೆಣಸಾಡಿ ಹೆಣಗಾಡಿ ಕೆಳಗೆ ಬೀಳೋ ಹಾಗೆ ಮೈಪೂರ್ತ ಆದಂತಹ ಹೆಚ್ಚಿನ ಗಾಯದಿಂದ ಶತ್ರುಘ್ನ ಕೆಳಗೆ ಬೀಳ್ತಾ ಇದ್ದಾನೆ. ಇಲ್ಲಿ ಲವನನ್ನೂ ಆನೆಗೆ ಹೋಲಿಸ್ತಾ ಇದ್ದಾರೆ, ಶತ್ರುಘ್ನನನ್ನು ಆನೆಗೆ ಹೋಲಿಸ್ತಾ ಇದ್ದಾನೆ ಕವಿ. ಹೀಗೆ ಎರಡು ಆನೆಗಳು ಒಂದಕ್ಕೊಂದು ಸೆಣಸಾಡಿ ಕೊನೆಗೆ ಒಂದು ಆನೆ ಕೆಳಗೆ ಬೀಳುವ ರೀತಿಯಲ್ಲಿ ಶತ್ರುಘ್ನ ಕೆಳಗೆ ಬಿದ್ದಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಬೀಳ್ತಾ ಇದ್ದ ಹಾಗೇನೆ ಇತರ ಸೈನ್ಯದಲ್ಲಿ ಇದ್ದಂತಹ ಇತರ ಸೈನಿಕರು, ಸೇನಾನಿಗಳು, ಬೇರೆ ರಾಜರುಗಳು ಎಲ್ಲರೂ ಕೂಡ ಓಡಿ ಬರ್ತಾರೆ. ಬಂದು ಕುಶನ ಮೇಲೆ ತಮ್ಮ ಪರಾಕ್ರಮವನ್ನು ತೋರಿಸೋದಕ್ಕೆ ಶುರು ಮಾಡ್ತಾರೆ. ಆದರೆ ಕುಶನ ಆ ಪರಾಕ್ರಮದ ಮುಂದೆ ಯಾರಿಗೂ ನಿಲ್ಲದಿಕ್ಕಾಗದಲ್ಲ. ಕ್ಷಣ ಮಾತ್ರದಲ್ಲಿ ಅವರೆಲ್ಲರೂ ಕೂಡ ಸೋತು ಧರೆಗೆ ಉರುಳ್ತಾರೆ, ಎಲ್ಲರೂ ಕೆಳಗೆ ಬಿದ್ದುಬಿಡ್ತಾ ಇದ್ದಾರೆ. ಹಾಗೆ ಆ ಪತಿತರಾದವರನ್ನು, ಅಂದರೆ ಪತಿತವಾಗೋದು ಅಂತಂದರೆ ಕೆಳಗೆ ಬೀಳೋದು ಅಂತ ಒಂದರ್ಥ, ಇನ್ನೊಂದು ಪಾಪ ಧರ್ಮ ಕರ್ಮದ ದೃಷ್ಟಿಯಿಂದ ಕೂಡ ಪತಿತರಾಗೋದು ಅಂತ ಒಂದರ್ಥ ಇದೆ. ಇಲ್ಲಿ ಸೈನ್ಯದ ಕುಶನ ಆಕ್ರಮಣದಿಂದ ಬಿದ್ದಂತಹ ಕುಶನ ಒಂದು ಇವರ ಮೇಲೆ ಮಾಡಿದಂತಹ ಯುದ್ಧದ ಘಾತದಿಂದ ಬಿದ್ದಂಥವರನ್ನ ಕವಿ ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ ಅಂತ ಹೇಳಿದರೆ, ಕನ್ಯಾ ವಿಕ್ರಯಗೈದು ಜೀವಿಸುವ ಮಾನವನ ಪಿತೃಗಳಂತೆ ಅಂತ. ಕನ್ಯಾ ವಿಕ್ರಯ ಮಾಡೋದು ದೊಡ್ಡ ಪಾಪ ಅನ್ನೋದು ನಮ್ಮ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂತಹ ಮಾತು. ಹಾಗೆ ಮಾಡದಂಥವರಿಗೆ ಪಿತೃಲೋಕಗಳು, ಅವರ ಪಿತೃಗಳು ಅಲ್ಲಿ ಇರೋದಿಲ್ಲ, ಪಿತೃಲೋಕದಿಂದ ಮುಂದೆ ಸ್ವರ್ಗಲೋಕಕ್ಕೆ ಹೋಗೋದಿಲ್ಲ. ಅವರು ಪುಣ್ಯವು ಕ್ಷೀಣವಾಗಿ ಪಿತೃಲೋಕದಿಂದ ಮತ್ತೆ ಭೂಮಿಗೆ ಬಿದ್ದುಬಿಡ್ತಾರೆ ಅನ್ನೋದು ಕೂಡ ನಮ್ಮ ನಂಬಿಕೆ. ಆ ರೀತಿಯಾಗಿ ಇವರೆಲ್ಲರೂ ಕೂಡ ಅನ್ಯಾಯವಾಗಿ ಆ ಬಾಲಕನ ಮೇಲೆ ಯುದ್ಧ ಮಾಡಿ ಎಲ್ಲರೂ ಕೆಳಗೆ ಉರುಳಿದ್ರು ಅನ್ನೋದನ್ನು ಕೂಡ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಮುಂದೆ ಒಂದು ಧರ್ಮದ ಸೂಕ್ಷ್ಮವನ್ನು ಕೂಡ ಹೇಳ್ತಾ ಮುಂದುವರಿತಾ ಇದ್ದಾನೆ ನೋಡಿ. ಬಹುದುರಿತಂ ಸ್ವಧರ್ಮದೊಳರಸುವಂತೆ ಕುಶನಹಿತರಂ ತನ್ನ ಭುಜಬಲದಿಂದೆ ಸವರಿದಂ ಮಹದಾಹವದ ಮೂರ್ಛೆ ತಿಳಿದು ಅನಿತರೊಳ್ ಕಂಡ ನಣ್ಣನಂ ಬಳಿಕಲವನು ಸಹಜಾತರಿರ್ವರುಂ ಕೂಡಿದರ್ ಪವನಹುತವಗರಂತೆ ಮತ್ತೆ ಹಯಮಂ ಕಟ್ಟಿಕೊಂಡು ವಿಗ್ರಹ ಕೆನಿಲಲ್ ಅರಸನಲ್ಲಿಗೆ ದೂತರಂ ಕಳುಗಿದರ್ ಬಲದಳುಳಿದ ಭಟರು. ಕುಲಾಚಾರದಿಂದ ಅಂದರೆ ತನ್ನ ಕುಲಕ್ಕೆ ಯಾವುದು ವಿಹಿತವೋ ಅಂತಹ ಒಂದು ಪದ್ಧತಿಯಿಂದ, ಆಚರಣೆಯಿಂದ ಎಲ್ಲ ರೀತಿಯಾದಂತಹ ಪರಂಪರೆಯ ಅನೇಕ ತಲೆಮಾರುಗಳ ಪಾಪವನ್ನು ಕಳೆಯುವ ಹಾಗೆ ಕುಶ ತನ್ನ ಭುಜಬಲ ಮಾತ್ರದಿಂದ ಎಲ್ಲ ಅಹಿತರನ್ನ, ಶತ್ರುಗಳನ್ನು ಅವನು ಸೌರು ಬಿಟ್ಟನಂತೆ. ಅಷ್ಟರಲ್ಲಿ ಶತ್ರುಘ್ನನ ರಥದಲ್ಲಿ ಮೂರ್ಛೆಯಿಂದ ಇದ್ದಂತಹ ಲವ ಮೂರ್ಛೆ ತಿಳಿದು ಹೇಳ್ತಾ ಇದ್ದಾನೆ. ಅವರಿಬ್ಬರು ಈಗ ಒಟ್ಟಾಗ್ತಾ ಇದ್ದಾರೆ. ಅವರಿಬ್ಬರು ಒಟ್ಟಾಗಿದ್ದನ್ನು ಕವಿ ಪವನ ಹುತವಹರು ಕೂಡಿದ ಹಾಗೆ ಅಂತ ವರ್ಣನೆ ಮಾಡ್ತಾ ಇದ್ದಾನೆ. ಯಾವ ರೀತಿ ಬೆಂಕಿ ಮತ್ತು ಗಾಳಿ ಒಟ್ಟಾಗಿ ಸೇರಿದಾಗ ಪರಸ್ಪರ ಅನುಕೂಲಕರವಾಗಿ ತಮಗೆ ಬೇಕಾದಂತಹ ಕಾರ್ಯವನ್ನು ಸಾಧಿಸ್ತಾರೋ ಅದೇ ರೀತಿಯಾಗಿ ಲವಕುಶರ ಇಬ್ಬರೂ ಕೂಡ ಅಣ್ಣ ತಮ್ಮರು ಸೇರ್ಕೊಂಡಿದ್ದಾರೆ. ಸೇರಿಕೊಂಡು ಮತ್ತೆ ಆ ಹಯವನ್ನು, ಯಾವ ಕುದುರೆಯನ್ನು ಶತ್ರುಘ್ನ ಬಿಡಿಸ್ಕೊಂಡು ಹೋಗಿದ್ನೋ ಆ ಕುದುರೆಯನ್ನು ಮತ್ತೆ ಕಟ್ತಾ ಇದ್ದಾರೆ ಅವರಿಬ್ಬರೂ. ಆಗ ಉಳಿದಂತಹ ಎಲ್ಲ ಭಟರುಗಳು, ಸೈನಿಕರೆಲ್ಲ ಕೂಡ ಇತ್ತ ಕಡೆ ರಾಮನಿಗೆ ಸುದ್ದಿಯನ್ನು ತಿಳಿಸುವುದಕ್ಕಾಗಿ ಅಯೋಧ್ಯಾಪುರದ ಕಡೆಗೆ ಓಡಿ ಬಂದಿದ್ದಾರೆ ನೋಡಿ. ಚರು ಪುರೋಡಾಶ ತಂಡುಲ ತಿಲ ವ್ರೀಹಿ ಘೃತ ದುರು ಹವಿರ್ಧೂಮದಿಂದರುಳಲೋಚನನಾಗಿ ಪರಿಮೇಖಲಾ ಶೃಂಗ ಮೃಗಚರ್ಮಧರನಾಗಿ ನವನೀತಲಿಪ್ತನಾಗಿ
ಪರಮ ಮುನಿಗಳಲ್ವೆರಸಿ ಪರಮ ಮುನಿಗಳ್ವೆರಸಿ ಕನಕ ಜಾನಕಿ ಸಹಿತ ಭರತ ಲಕ್ಷ್ಮಣರೊಡನೆ ಕೃತಯಜ್ಞಶಾಲೆಯೊಳ್ ವರದೀಕ್ಷೆಯಿಂದ ಕುಳ್ಳಿರ್ದ ಯಸವರಾಮನಂ ಕಂಡು ಚರರಿಂತೆಂದರು. ಯಜ್ಞ ದೀಕ್ಷಿತನಾದವನು ಯಾವ ಒಂದು ವೇಷಭೂಷಣಗಳನ್ನು ಪರಿಕರಗಳನ್ನು ಇಟ್ಕೊಂಡು ಕೂತ್ಕೊಳ್ಬೇಕು, ಆ ರೀತಿಯಾಗಿ ಅವನು ಯಜ್ಞಶಾಲೆಯಲ್ಲಿ ಕೂತಿದ್ದಾನೆ. ಯಜ್ಞ ದೀಕ್ಷಿತನಾಗಿ ಕನಕ ಜಾನಕಿಯ ಸಹಿತ ಕೂತಿದ್ದಾನೆ. ಅವನು ಇರೋದಾದರೂ ಹೇಗೆ? ಅವನ ಕಣ್ಣುಗಳು ಕೆಂಪಾಗಿದೆಯಂತೆ. ಯಾತಕ್ಕೆ ಕೆಂಪಾಗಿದೆ ಅಂದರೆ ಅನೇಕ ರೀತಿಯಾದಂತಹ ಪೂರ್ವಭಾವಿಯಾದ ಹೋಮ ಹವನಗಳು ಅಲ್ಲಿ ನಡೀತಾ ಇದೆ. ಅಶ್ವಮೇಧಕ್ಕೆ ಪೂರ್ವಭಾವಿಯಾಗಿ ಯಜ್ಞಗಳು ನಡಿಬೇಕು, ಹೋಮ ಹವನಗಳು ನಡಿಬೇಕು. ಆ ರೀತಿಯಾದಂಥ ಸ್ಮಾರ್ತ ಶ್ರೌತ ಹೋಮ ಹವನಗಳಲ್ಲಿ ಅನೇಕ ವಿಧವಾದಂಥ ಹವಿಸ್ಸನ್ನು ಕೊಡಬೇಕಾಗತ್ತೆ. ಶ್ರೌತ ಹೋಮಗಳಲ್ಲಿ ಪುರೋಡಾಶವನ್ನು, ಸ್ಮಾರ್ತ ಹೋಮಗಳಲ್ಲಿ ಚೆರುವನ್ನು ಹವಿಸ್ಸಾಗಿ ಕೊಡಬೇಕು ಅಂತ ಧರ್ಮಶಾಸ್ತ್ರಗಳು ಹೇಳತ್ವೆ. ಹಾಗೆ ಇಲ್ಲಿ ಕೂಡ ಅವನು ಚೆರು, ಪುರೋಡಾಶ ಅಂದರೆ ಅದು ಒಂದು ರೀತಿಯಾದಂತಹ ರೊಟ್ಟಿ. ಮತ್ತು ಚೆರು, ಅನ್ನಕ್ಕೆ ಚೆರು ಅಂತ ಹೇಳೋ ಅಂಥದ್ದು ಅಕ್ಕಿ, ಎಳ್ಳು, ಭತ್ತ, ತುಪ್ಪ ಈ ರೀತಿಯಾದಂತಹ ಅನೇಕ ಹವಿಸ್ ಸಾಮಗ್ರಿಗಳನ್ನು ಹವಿಸ್ಸಾಗಿ ಕೊಟ್ಟಿದ್ದಾರೆ ಯಜ್ಞೇಶ್ವರನಿಗೆ. ಆಗ ಯಜ್ಞೇಶ್ವರ ಹವಿಸ್ಸನ್ನು ಉಂಡು ತೃಪ್ತನಾಗಿ ಅವನು ಜ್ವಾಜ್ವಲ್ಯಮಾನವಾಗಿದ್ದಾನೆ, ಹೋಮ ಧೂಮಗಳಿಂದ ಕಂಪೊಗೆದಿದ್ದಾನೆ. ಹಾಗೆ ಬಂದಂತಹ ಹೋಮ ಆ ಒಂದು ಹೊಗೆಯಿಂದಾಗಿ ರಾಮನ ಕಣ್ಣುಗಳು ಕೆಂಪಾಗಿ ಇದೆಯಂತೆ. ಹಾಗೆ ಕೆಂಪಾದ ಕಣ್ಣುಗಳುಳ್ಳ ರಾಮ ಪರಿಮೇಖಲ ಅಂದರೆ 8 ಎಳೆಯ ಉಡಿದಾರ ಅದನ್ನು ಕಟ್ಕೊಂಡಿದ್ದಾನೆ. ಹುಲ್ಲೆಯ ಜಿಂಕೆಯ ಒಂದು ಕೊಂಬನ್ನು ಧರಿಸ್ಕೊಂಡಿದ್ದಾನೆ. ಮೃಗಚರ್ಮ ಜಿಂಕೆಯ ಚರ್ಮವನ್ನು ಕೂಡ ಉಟ್ಕೊಂಡಿದ್ದಾನೆ. ಹೀಗೆ ನವನೀತ ಲಿಪ್ತನಾಗಿದ್ದಾನಂತೆ. ಅವನ ಮೈ ಕೈಗಳಿಗೆಲ್ಲ ಕೂಡ ಬೆಣ್ಣೆಯನ್ನು ಸವರ್ಕೊಂಡಿದ್ದಾನೆ. ಹೀಗೆ ಎಲ್ಲ ರೀತಿಯಾದಂತಹ ಪರಿಕರಗಳನ್ನು ವೇಷಭೂಷಣಗಳನ್ನು ಹೊಂದಿದವನಾಗಿ ಅವನು ಮುನಿಶ್ರೇಷ್ಠರುಗಳನ್ನೆಲ್ಲ ಹೋಮವನ್ನು ಸಂಪನ್ನಗೊಳಿಸಲಿಕ್ಕಾಗಿ ಬಂದಂಥ ಎಲ್ಲ ಮುನಿಗಳು ಕೂಡ ಕೂತ್ಕೊಂಡಿದ್ದಾರೆ. ಕನಕ ಜಾನಕಿ ಕೂಡ ಇದ್ದಾಳೆ, ಭರತ ಲಕ್ಷ್ಮಣರು ಕೂಡ ಅಲ್ಲೇ ಇದ್ದಾರೆ. ಹೀಗೆ ಅವನು ಯಜ್ಞಶಾಲೆಯಲ್ಲಿ ವರ ಯಜ್ಞ ದೀಕ್ಷೆಯಿಂದ ಕುಳಿತಿದ್ದಾನೆ. ಅವನ ಬಳಿಗೆ ಬಂದು ಆ ರಾಮನನ್ನು ಕಂಡು ಭಟರೆಲ್ಲ ಹೇಳ್ತಾ ಇದ್ದಾರೆ ನೋಡಿ. ಅವಧರಿಸು ಜೀಯ ನಿನ್ನಧ್ವರದ ಚಾರುಹಯಮು ಅವನಿಯೊಳ್ ವಿಘ್ನದಿ ತಿರುಗಿ ಬಂದುದು ಬಳಿಕಲವನೆಂಬ ಬಾಲಕಂ ಕಟ್ಟಿದಂ ಕಡುಗಿದೊಡೆ ಬಲಮೆಲ್ಲಮಂ ಕೊಂದನು ಬವರದೊಳ್ ಶತ್ರುಘ್ನನಾತರಂ ಪಿಡಿದು ತರಲ್ ಅವನ ಬಳಿ ಬಿಡಿದರುವೆನೈ ತಂದು ನಿನ್ನನುಜನವಗಡಿಸೆ ಕೆಡೆಯೆಚ್ಚು ಬೀಳ್ಚಿದಂ ಪೇಳೆಲಂಜುವೆನೆಂದು ಕೈ ಮುಗಿದರು. ಅವಧರಿಸು ಜೀಯ, ಕೇಳಬೇಕು ಮಹಾಸ್ವಾಮಿಗಳೇ, ನೀವು ಯಾವ ಒಂದು ಹಯಮೇಧಕ್ಕಾಗಿ ಕುದುರೆಯನ್ನು ಯಜ್ಞಾಶ್ವವನ್ನು ಬಿಟ್ಟಿದ್ರೋ ಅದು ಈ ಹೊತ್ತಿನವರೆಗೂ ಇಡೀ ಭೂಮಂಡಲದಲ್ಲಿ ಯಾವುದೇ ವಿಘ್ನ ಇಲ್ಲದೆ ತಿರುಗಾಡ್ಕೊಂಡು ಬಂತು. ಹಾಗೆ ಬರ್ತಿದ್ದಾಗ ಅದನ್ನು ಲವ ಅನ್ನೋ ಹೆಸರಿನ ಬಾಲಕ ಅದನ್ನು ಕಟ್ಟಿ ನಮ್ಮ ಸೈನ್ಯದ ಜೊತೆಗೆ ಅತಿಯಾದಂತಹ ಪರಾಕ್ರಮದಿಂದ ಯುದ್ಧ ಮಾಡಿದ, ಅನೇಕ ಸೈನಿಕರನ್ನೆಲ್ಲ ಕೊಂದ, ನಮ್ಮ ಸೈನ್ಯವನ್ನು ಕಂಗೆಡಿಸಿದ. ಆ ಬಳಿಕ ನಿನ್ನ ತಮ್ಮನಾದಂತಹ ಶತ್ರುಘ್ನ ಅವನನ್ನು ಎದುರಿಸಿ ಅವನನ್ನು ಸೆರೆ ಹಿಡಿದ. ಹಾಗೆ ಮಾಡಿ ನಾವು ತಿರುಗಿ ಬರ್ತಿರ್ಬೇಕಾದ್ರೆ ಇನ್ನೋರ್ವ ಬಾಲಕ ಅವನು ಬಂದು ನಿನ್ನ ಅನುಜನಾದಂತಹ ತಮ್ಮನಾದಂತಹ ಶತ್ರುಘ್ನನನ್ನು ಸೋಲಿಸಿ ಅವನನ್ನು ಮೂರ್ಛೆ ಹೋಗಿಸಿದ್ದಾನೆ. ಈ ವಿಷಯವನ್ನು ನಿನಗೆ ಹೇಳೋದಕ್ಕೆ ನಮಗೆ ತುಂಬ ಹೆದರಿಕೆ ಆಗ್ತಾ ಇದೆ, ದಯವಿಟ್ಟು ನಮ್ಮ ಮಾತನ್ನು ಕೇಳಬೇಕು ಅಂತ ಹೇಳಿ ಅವರು ಕೈ ಮುಗಿದು ಅತಿಯಾದ ವಿನಯದಿಂದ ರಾಮನ ಬಳಿ ಎಲ್ಲವನ್ನು ನಿವೇದಿಸ್ಕೊಳ್ತಾ ಇದ್ದಾರೆ. ಹಾಗೆ ಹೇಳಿಕೊಂಡಾಗ ಅದನ್ನು ಕೇಳಿ ರಾಮನಿಗೆ ಅತಿಯಾದಂತಹ ಕೋಪ ಬರ್ತಾ ಇದೆ ನೋಡಿ. ಕೇಳುತ್ತೆ ಕನಲ್ದು ಎಲವಾ ಶತ್ರುಘ್ನನಂ ಜಯಿಸುವಳ್ ಉಂಟೆ ಲೋಕದಳ್ ಪೋಗ್ ಇವರ್ ಮರುಳರು ಎಂದು ಅಳವಾಡಲ್ ಜಿಯ
ಬೆರಗಾಗಿ ಮರುಗಿ ಲವಣಾಸುರಂ ಕಾಳಗದೊಳಿತನಿಂದಳಿದನು. ಆ ಬಾಲಕರ ತೋಳವಲ್ವೆಂತೋ ಲಕ್ಷ್ಮಣ ಸೇನೆ ಸಹಿತ ನಡೆಯೆಂದು ರಘುಪತಿ ನುಡಿದನು. ಏನು ಮಾತಾಡ್ತಾ ಇದ್ದೀರಾ? ಶತ್ರುಘ್ನನನ್ನ ಜಯಿಸುವಂತಹವರು ಈ ಲೋಕದಲ್ಲಿ ಉಂಟೆ? ಹೋಗಿ ಹೋಗಿ, ನೀವೆಲ್ಲ ಹುಚ್ಚರು, ಸುಳ್ಳಾಡ್ತಾ ಇದ್ದೀರಾ ಅಂತ ಹೇಳಿ ಅವರನ್ನು ಗದರಿಸ್ತಾನೆ. ಹಾಗೆ ಗದರಿಸಿದಾಗ, ಜಿಯಾ ನಿಮ್ಮಡಿಗಳ ಆಣೆ, ನಾವು ಹೇಳ್ತಿರೋದ್ರಲ್ಲಿ ಒಂದು ಎಳ್ಳು ಮೊನೆಯಷ್ಟು ಸುಳ್ಳು ಇಲ್ಲ ಅಂತ ಹೇಳಿದಾಗ ಬೆರಗಾಗಿ ಅವನು ಮರುಗುತ್ತಾನೆ. ಎಂತಹ ಮಾತಿದು! ಲವಣಾಸುರನನ್ನು ಕೊಂದಂತಹ ವೀರ ಅವನನ್ನು ಆ ಬಾಲಕರು ಸೋಲಿಸಿದ್ದಾರಾ? ನಿಜಕ್ಕೂ ಆ ಬಾಲಕರ ತೋಳಿನ ಬಲ ಎಂಥದ್ದೋ ಕಾಣಿನಲ್ಲ. ಲಕ್ಷ್ಮಣ, ಯಾವುದಕ್ಕೂ ಇರಲಿ, ನೀನು ಸೇನಾ ಸಮೇತನಾಗಿ ಮತ್ತೆ ಹೊರಡು. ಶತ್ರುಘ್ನನಿಗೆ ಈ ಗತಿಯನ್ನು ತಂದಿತ್ತಿದ್ದಾರೆ ಅಂತಂದರೆ ಆ ಬಾಲಕರು ಅಸಮಾನ ವೀರರೇ ಇರಬೇಕು, ಹೊರಡು ನೀನು ಅಂತ ಹೇಳಿ ಲಕ್ಷ್ಮಣನಿಗೆ ರಾಮ ಅನುಜ್ಞೆಯನ್ನು ಕೊಡ್ತಾ ಇದ್ದಾನೆ. ಆಗ ಲಕ್ಷ್ಮಣ ರಾಘವನ ಪಾದಗಳಿಗೆ ಎರಗಿ ಅವನು ಸೈನ್ಯದ ಜೊತೆ ಹೋಗ್ತಾ ಇದ್ದಾನೆ ನೋಡಿ. ಬಳಿಕ ರಾಘವನಂಗ್ರಿಗೆರಗಿ ಕಳುಹಿಸಿಕೊಂಡು ತಳತಂತ್ರ ಸನ್ನಾಗದಿಂ ಕಾಲಜಿತುವೆಂಬದಳಪತಿ ಸಹಿತ ಸುಮಿತ್ರಾತ್ಮಜಂ ನಗರಮಂ ಪುರಮಟ್ಟು ನಡೆವ ಭರಕೆ ಇಳೆಸವೆದುದು ಏಳ್ವ ಕೆಂದೂಳ್ಗಳಿಂದ ಅಂಬರಸ್ಥಳಂ 5 ತಿರಲ್ ಪತಾಕಾಧ್ವಜಗಳ್ಗೆ ದಿಗ್ವಳಯಮಿಂಬಿಲ್ಲ ಗೀಳಿಡುವ ವಾದ್ಯಧ್ವನಿಗೆ ಪೊಸತಿದೆಂಬಂತಾಗಲು ರಾಮ ಲಕ್ಷ್ಮಣನಿಗೆ ಆಜ್ಞೆ ಮಾಡಿದ್ದಾನೆ, ನೀನು ಹೋಗು ಸೈನ್ಯ ತೆಗೆದುಕೊಂಡು ಶತ್ರುಘ್ನನ ಸಹಾಯಕ್ಕೆ ಅಂತ. ಆಗ ರಾಮನ ಚರಣ ಸೇವಕನಾದಂತಹ ರಾಮನ ಅನುಜ್ಞೆಯನ್ನು ಸದಾಕಾಲ ತಲೆಯ ಮೇಲೆ ಹೊತ್ತು ಪಾಲಿಸುವಂತಹ ಲಕ್ಷ್ಮಣ ರಾಘವನ ಪದಕಮಲಗಳಿಗೆ ನಮಸ್ಕಾರ ಮಾಡಿ ಅವನಿಂದ ಬೀಳ್ಕೊಂಡು ಸಕಲ ಯುದ್ಧ ತಂತ್ರ ಸನ್ನಾಹದ ಜೊತೆಗೆ ಕಾಲಜಿತು ಅನ್ನುವಂತಹ ದಳಪತಿಯನ್ನು ಕೂಡಿಕೊಂಡು ಹೊರಟಿದ್ದಾನೆ. ನಗರವನ್ನು ಬಿಟ್ಟು ಅವನು ನಡೆಯುತ್ತಿರುವಂತಹ ಆ ಒಂದು ರಭಸಕ್ಕೆ ಏನು ಪರಿವರ್ತನೆಗಳಾಗಿದೆಯಂತೆ ಅಂತ ಹೇಳಿದ್ರೆ, ಆ ಭೂಮಿಯೇ ಸವದೋಯ್ತಂತೆ. ಅಷ್ಟು ಸೈನ್ಯದ ಆ ಒಂದು ತುಳಿತಕ್ಕೆ ಸಿಕ್ಕಿ ಮತ್ತೆ ಕುದುರೆಯ ಖುರಪುಟ, ಆನೆಯ ಹೆಜ್ಜೆ, ಪದಾತಿಗಳ ಹೆಜ್ಜೆ ಇದೆಲ್ಲದರಿಂದ ಒಮ್ಮೆಲೇ ಎದ್ದಂತಹ ಕೆಂದೂಳು ಇಡೀ ಆಕಾಶವನ್ನೆಲ್ಲ ಆವರಿಸ್ಕೊಂಡಿದೆಯಂತೆ. ಮತ್ತು ಅಷ್ಟು ರಥಗಳ ಆ ರಥದ ತುದಿಯಲ್ಲಿ ಹೊಯ್ದಾಡುತ್ತಿರುವಂತಹ ನೆಟ್ಟಗೆ ನಿಂತಹ ಧ್ವಜಗಳು, ಅವುಗಳ ಎತ್ತರ ಹೇಗಿತ್ತಂತೆ, ಅವುಗಳ ಒಂದು ಪ್ರಾಚುರ್ಯ, ಅವುಗಳ ಸಂಖ್ಯಾ ಬಾಹುಳ್ಯ ಹೇಗಿತ್ತಂತೆ ಅಂದರೆ ಇಡೀ ಒಂದು ಅಷ್ಟ ದಿಕ್ಕುಗಳೇ ಕೂಡ ಅದಕ್ಕೆ ಸಾಲ್ತಾ ಇರಲಿಲ್ವಂತೆ. ಮತ್ತು ವಾದ್ಯ ಧ್ವನಿಗಳು ಬೇರಿ, ಪಟಹ, ಗೋಮುಖ, ಈ ರೀತಿಯಾದಂಥ ಪಣವ, ಈ ರೀತಿಯಾದಂತಹ ಅನೇಕ ವಾದ್ಯಗಳ ಧ್ವನಿಗೆ ಇಡೀ ಅಂಬರವೆಲ್ಲ ಮತ್ತೆ ಮರುಧ್ವನಿ ಕೊಡ್ತಾ ಇತ್ತಂತೆ. ಇದೇನಿದು ಅತಿಯಾದಂತಹ ಒಂದು ಹೊಸದಾದಂತಹ ರೀತಿಯಾಗಿದೆಯಲ್ಲ ಇದು, ಈ ಸೈನ್ಯದ ಈ ಹೊರಡುವಿಕೆ ಅನ್ನೋ ರೀತಿಯಾಗಿ ಇತ್ತು ಅಂತ ಹೇಳಿ ಕವಿ ವರ್ಣನೆ ಮಾಡ್ತಾ ಇದ್ದಾನೆ. ಆ ಸೈನ್ಯದ ಒಂದು ಅಗಲ ಎಷ್ಟಿತ್ತು, ಆ ಸೈನ್ಯದ ಒಂದು ವಿಸ್ತಾರ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾನೆ ಮುಂದಿನ ಷಟ್ಪದಿಯಲ್ಲಿ. ಪೊಡವಿಯಗಲದೊಳೆ ಎಯ್ದವು ಆನೆಗಳ ಸೇನೆಗಳ ಕಡುಗಿ ಮುಂಬರಿವ ರಥರಾಜಿಗಳ ತೇಜಿಗಳ ಬಿಡದೆ ಗಗನದೊಳಿಡಿದ ಸತ್ತಿಗೆಯ ಮುತ್ತಿಗೆಯ ಢಾಳಿಸುವ ಚಮರಂಗಳ ನಿಡುಪತಾಕೆಯ ವಿವಿಧ ಧಾತುಗಳ ಕೇತುಗಳ ಜಡಿವ ಕೈದುಗಳ ಪೊಸರೋಚಿಗಳ ವೀಚಿಗಳ ಪೊಡೆವ ತಂಪಟ ಪಟಹ ಬೇರಿಗಳ ಭೂರಿಗಳ ಪದ ಪಿಂದೆ ಪಡೆ ನಡೆದುದು. ಇಡೀ ಒಂದು ಭೂಮಂಡಲವನ್ನೇ ಆವರಿಸ್ಕೊಳ್ತಿರೋ ಅಂತಹ
ಗಜಸೇನೆ ಇದೆಯಂತೆ ರೋಷದಿಂದ ಮುಂದೆ ನುಗ್ಗಿ ಬರ್ತಾ ಇರುವಂತಹ ಗುಂಪಾದ ರಥಗಳಿದೆಯಂತೆ. ಆ ರಥಗಳಿಗೆ ಕಟ್ಟಿರುವಂತಹ ಕುದುರೆಗಳು ಮುಂದೆ ಮುಂದೆ ರೋಷದಿಂದ ಬರ್ತಾ ಇದೆ. ಛತ್ರ ಚಾಮರಗಳನ್ನು ಒಳಗೊಂಡು ಸೈನ್ಯ ಹೋಗ್ತಾ ಇದೆ. ಚತುರಂಗ ಬಲ, ಆನೆ, ಗಜ, ರಥ, ಪದಾತಿ, ಈ 4 ಇರುವಂಥದ್ದು ಚತುರಂಗ ಬಲ ಅಂತ ಹೇಳಿ, ಅದರಲ್ಲಿ ಈ ಮುತ್ತಿನ ಸತ್ತಿಗೆ ಈ ಛತ್ರ ಚಾಮರಗಳನ್ನು ಕೂಡ ತಗೊಂಡು ಹೋಗೋದು ಉಂಟು. ಆ ರೀತಿಯಾದಂತಹ ಆ ಚಾಮರ ಸತ್ತಿಗೆ ಅದರ ಮುತ್ತಿಗೆ ಒಟ್ಟಾಗಿ ಮುತ್ತಿದೆಯಂತೆ. ತುಂಬ ಛತ್ರಿಗಳು ಇರೋದರಿಂದ ಅದು ಇಡೀ ಒಂದು ಆಕಾಶವನ್ನೇ ಆವರಿಸ್ಕೊಂಡಿದೆಯೋ, ಇಡೀ ಗಗನಮಂಡಲಕ್ಕೆ ಛತ್ರಿ ಹಿಡಿದಿದ್ದಾರೋ ಅನ್ನುವ ರೀತಿ ಇದೆಯಂತೆ. ಪಕ್ಕದಲ್ಲಿ ಇರೋಂತಹ ಚಾಮರಗಳು ಢಾಳಿಸ್ತಾ ಇದೆಯಂತೆ. ಅನೇಕ ಚಾಮರಗಳು ಒಟ್ಟಾಗಿ ಆ ಕಡೆ ಈ ಕಡೆ ಹೊಯ್ದಾಡ್ತಾ ಇದೆ. ಉದ್ದವಾದಂಥ ನೆಟ್ಟಗೆ ನಿಂದಂಥ ಅನೇಕ ಧಾತು ವರ್ಣದ ಗೈರಿಕ ಧಾತು ವರ್ಣಗಳ ಆ ಪತಾಕೆಗಳು, ಧ್ವಜಗಳು ಝಳಪಿಸುವಂತಹ ಆಯುಧಗಳಿಂದ ಮೊನೆಯಾದಂತಹ ಅಲುಗುಗಳಿಂದ ಹೊರಹೊಮ್ಮುವಂತಹ ಕಾಂತಿಯ ಅಲೆಯೇ ಅಲ್ಲಿ ಹೊರಹೊಮ್ಮುತ್ತಾ ಇದೆಯಂತೆ. ಅನೇಕ ವಿಧವಾದಂತಹ ವಾದ್ಯಗಳು, ಪಟಹ, ಭೇರಿ, ತಮ್ಮಟೆ, ಈ ರೀತಿಯಾದಂತಹ ಅನೇಕ ವಾದ್ಯಗಳ ಒಂದು ಶಬ್ದ ಅಲ್ಲಿ ತುಂಬ ಭಯಂಕರವಾಗಿ ಕೇಳ್ತಾ ಇದೆಯಂತೆ. ಹೀಗೆ ಉತ್ಸಾಹವೇ ಮೈವೆತ್ತಂತೆ ಲಕ್ಷ್ಮಣ ಸೈನ್ಯದ ಜೊತೆಗೆ ಹೋಗ್ತಾ ಇದ್ದಾನಂತೆ. ಆ ಒಂದು ಸೈನ್ಯ ಉತ್ಸಾಹದಿಂದ, ಪರಾಕ್ರಮದಿಂದ, ಮಿಗಲಾದಂತಹ ಒಂದು ಸೈನ್ಯ ಬಲದಿಂದ ಮುಂದೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಇತ್ತ ಕಡೆ ಶತ್ರುಘ್ನನಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಬರ್ತಾ ಇದೆ. ಆದರೆ ಅವನ ಸ್ಥಿತಿ ಹೇಗಿದೆ ಅನ್ನೋದನ್ನು ಕವಿ ತುಂಬ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾನೆ ನೋಡಿ. ಪ್ರಾಣಮಿಲ್ಲದೆ ಚೇತರಿಸಿಕೊಳ್ಳಲ್ ತನುವಿನೊಳ್ ತ್ರಾಣಮಿಲ್ಲದೆ ನೊಂದು ಗಾಯದಿಂ ಮರವೆಯಂ ಕೇಣಿಗೊಂಡೊರಗಿ ಶತ್ರುಘ್ನನಳಿದುಳಿದ ಬಲದೊಡನೆ ರಾಹುಗ್ರಸ್ತದ ಏಣಧರನಂತಿರಲ್ ಪಡೆ ಸಹಿತ ಲಕ್ಷ್ಮಣಂ ಕ್ಷೋಣಿಪತಿ ಕೇಳ್ ಬಂದು ಕಂಡು ಸೈತಿಟ್ಟು ಇನ್ನು ಕಾಣಬಹುದು ಎನ್ನುತ್ತೆ ಕೈ ಬೀಸಿದಂ ಕಾಲಜಿತು ಮುಖ್ಯ ಸೇನಾನಿಗಳಿಗೆ. ಶತ್ರುಘ್ನ ಅವನಿಗೆ ತ್ರಾಣವೂ ಇಲ್ಲ, ಈಗಷ್ಟೇ ಪ್ರಾಣ ಅಂದರೆ ಮೂರ್ಛೆ ಹೋಗಿದ್ದಂತಹ ಆ ಒಂದು ಮರವೆಯಿಂದ ಅವನು ಎಚ್ಚೆತ್ಕೊಳ್ತಾ ಇದ್ದಾನೆ. ಅವನಿಗೆ ತ್ರಾಣ ಇಲ್ಲದೆ ಇದ್ದಿದ್ದರಿಂದ ದೇಹದಲ್ಲಿ ತುಂಬ ನೊಂದಿದ್ದಾನೆ ಗಾಯದಿಂದಾಗಿ. ಹಾಗಾಗಿ ಬಂದಂತಹ ಒಂದು ಮೂರ್ಛೆ. ಆದರೂ ಕೂಡ ಸ್ವಲ್ಪ ರೋಷವೂ ಇದೆ, ದುಃಖವೂ ಇದೆ. ಹಾಗಿರುವಂತಹ ಶತ್ರುಘ್ನ ಹೇಗಿದ್ದಾನೆ ಅಂದರೆ ರಾಹುಗ್ರಸ್ತವಾದಂತಹ ಏಣಧರನಂತೆ ಇದ್ದಾನೆ ಅಂತ. ಅಂದರೆ ರಾಹು ಚಂದ್ರನನ್ನು ಹೇಗೆ ಹಿಡಿದು ಗ್ರಹಣ ಉಂಟಾಗಿರುತ್ತೋ ಹಾಗೆ ಶತ್ರುಘ್ನನ ಒಂದು ಶೌರ್ಯಕ್ಕೆ, ಪರಾಕ್ರಮಕ್ಕೆ, ಈ ಲವಕುಶರ ಒಂದು ಪರಾಕ್ರಮದ ಉತ್ತರದಿಂದಾಗಿ ಅವನ ಬಲವೆಲ್ಲ ಕುಂದಿ ಅವನು ಏಕಾಂಗಿಯಾಗಿ ಈಗ ರಾಹು ಹಿಡಿದ ಚಂದ್ರನಂತೆ ಆಗಿದ್ದಾನೆ. ಅವನಿಗೆ ಯಾವ ಶೋಭೆಯೂ ಇಲ್ಲ, ಕಾಂತಿಯೂ ಇಲ್ಲ, ಪರಾಕ್ರಮವನ್ನು ಮೆರೆಯಲಿಕ್ಕೆ ಬಲ ಅಂದರೆ ಸೈನ್ಯದ ಬಲವೂ ಕೂಡ ಇಲ್ಲ. ಹೀಗೆ ಇರುವಾಗ ಲಕ್ಷ್ಮಣನ ಅಕ್ಷೋಣಿಪತಿ ಲಕ್ಷ್ಮಣಂ, ಆ ಲಕ್ಷ್ಮಣ ಏನು ಮಾಡ್ತಾ ಇದ್ದಾನೆ, ತನ್ನ ಸೇನಾಪತಿಯಾದಂತಹ ಕಾಲಜಿತು ಜೊತೆ ಬರ್ತಾ ಇದ್ದಾನೆ. ಬಂದು ಶತ್ರುಘ್ನನನ್ನು ಸಮಾಧಾನ ಮಾಡಿ ಹೇಳ್ತಾ ಇದ್ದಾನೆ, ನೋಡು ನಾವೆಲ್ಲ ಬಂದಿದ್ದೀವಿ, ಇನ್ನೂ ಹೆಚ್ಚಿನ ಒಂದು ಸೈನ್ಯವನ್ನು ನಾನು ಕರ್ಕೊಂಡು ಬಂದಿದ್ದೀನಿ, ಇನ್ನೂ ಆ ಬಾಲಕರ ಒಂದು ಪರಾಕ್ರಮವನ್ನು ಕಾಣಬಹುದು. ನಾವು ಒಂದು ಕೈ ನೋಡ್ಕೊಳ್ಳೋಣ, ಇನ್ನು ಆ ಲವಕುಶರು ಯಾರು, ಆ ಬಾಲಕರು ಯಾರು, ನಿನ್ನನ್ನು ಈ ಸ್ಥಿತಿಗೆ ತಂದವರು ಯಾರೋ ಅವ್ರನ್ನ ನಾವು ಒಂದು ಕೈ ನೋಡ್ಕೊಳ್ಳೋಣ ಅಂತ ಹೇಳಿ ಅವನು ಎಲ್ಲ ಕಾಲಜಿತುವೆ ಮೊದಲಾದಂತಹ ಮುಖ್ಯ ಸೇನಾಪತಿಗಳನ್ನು ಕೈ ಬೀಸಿ ತನ್ನ ಕಡೆಗೆ ಕರೀತಾ ಇದ್ದಾನಂತೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ BK ಜಲಜ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್.
ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.